ನಮಸ್ಕಾರ. ಬಿಪಿಎಲ್ ಕಾರ್ಡುದಾರರಿಗೆ ಮತ್ತೊಂದು ಗುಡ್ ನ್ಯೂಸ್. ಏನದು ಗುಡ್ ನ್ಯೂಸು? ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆಹಾರ ಸಚಿವರು? ನೋಡ್ತಾ ಹೋಗೋಣ. ನೋಡಿ, ಬಡತನ ರೇಖೆಗಿಂತ ಕೆಳಗಿಳುವಂತವರಿಗೆ, ಯಾರೆಲ್ಲ ಕೆಳಗಡೆ ಇದ್ದಾರೆ ಅಂಥವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡ್ಲಾಗತ್ತೆ. ಆದ್ರೆ ಇತ್ತೀಚೆಗೆ ಈ ಬಿಪಿಎಲ್ ಕಾರ್ಡು ಯಾರಿಗೆ ಸೇರ್ಬೇಕೋ ಅಂಥವರಿಗೆ ಸೇರ್ತಾ ಇಲ್ಲ. ಉಳ್ಳವರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಪಡ್ಕೊಂಡಿರ್ತಾರೆ. ಅಂಥವರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋ ಕೆಲಸಗಳು ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟರು. ಅದರಂತೆ ಯಾರೆಲ್ಲ ಅನರ್ಹರಿದ್ದಾರೋ, ಅನರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಇದ್ದಾರೋ ಅಂಥವರ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಸಾಕಷ್ಟು ಲಕ್ಷ ಕಾರ್ಡ್ಗಳನ್ನ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಬಿಪಿಎಲ್ ಕಾರ್ಡುದಾರರಿಗೆ ಏನದು ಗುಡ್ ನ್ಯೂಸು? ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಚಿವರು? ನೋಡಿ, ಒಂದು ಕಡೆ ಗಮನಿಸ್ತಾ ಇದ್ದೀವಿ, ದಿನಬಳಕೆಯ ವಸ್ತುಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯಾಗ್ತಾ ಇದೆ. ಎಣ್ಣೆ ಬೆಲೆ ಕೇಳಂಗಿಲ್ಲ, ಬೇಳೆಕಾಳುಗಳ ಬೆಲೆ ಕೇಳಂಗಿಲ್ಲ, ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ನೋಡಿ, ಒಂದು ಕಡೆ ಕಂಗೆಟ್ಟಿದ್ದಾರೆ ರಾಜ್ಯದ ಜನ. ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಈಗ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಭರ್ಜರಿಯಾದಂತಹ ಸಿಹಿ ಸುದ್ದಿಯನ್ನ ಕೊಟ್ಟಿರುವುದು. ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಜೊತೆಗೆ ದಿನಸಿ ಪದಾರ್ಥಗಳನ್ನ ಒಳಗೊಂಡಂತಹ ಇಂದಿರಾ ಕಿಟ್ ಅನ್ನ ವಿತರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಈಗ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನ ಕೊಡ್ಲಾಗ್ತಾ ಇದೆ. ಮೊನ್ನೆ ಅಕ್ಕಿಯ ಜೊತೆಗೆ ರಾಗಿಯನ್ನ ಕೂಡ ವಿತರಿಸಲಾಗುತ್ತೆ. ಕೆಲವೊಂದಿಷ್ಟು ಭಾಗಗಳಿಗೆ ರಾಗಿ ತಿಂದಲೇ ಇದ್ದಂತಹ ಭಾಗಗಳಿಗೆ ಜೋಳವನ್ನ ಕೂಡ ವಿತರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಈಗ ರೇಷನ್ ಕಿಟ್ ಅನ್ನ ಕೂಡ ಕೊಡಲಾಗುತ್ತೆ ಅನ್ನಭಾಗ್ಯ ಅಕ್ಕಿಯ ಜೊತೆಗೆ. ಈ ಬಗ್ಗೆ ಸ್ವತಃ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. KH ಮುನಿಯಪ್ಪ ಅವರು ಅಂದ್ರೆ, ಈಗ್ಲೇ ಮೇಡಮ್ ಈ ತಿಂಗಳೇ ಕೊಟ್ಬಿಡ್ತಾರ ನಮ್ಗೆ? ನಾವ್ ಈ ತಿಂಗಳು ಅಕ್ಕಿ ತಗೊಳಕ್ ಹೋಗದಂತಹ ಟೈಮಲ್ಲಿ, ರೇಷನ್ ತಗೊಳಕ್ ಹೋದಂತಹ ಟೈಮಲ್ಲಿ ನಾವು ತಗೋಬಹುದಾ? ಖಂಡಿತ ಇಲ್ಲ. ಮುಂದಿನ ತಿಂಗಳು ಅಂದ್ರೆ ಜೂನ್, ಈಗ ಮೇ, ಏಪ್ರಿಲ್ ಹೋಗಿ ಮೇ ಬಂದಿದೆ, ಜೂನ್ ತಿಂಗಳು ಅನ್ನಭಾಗ್ಯ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಅನ್ನ ವಿತರಿಸಲಾಗುತ್ತೆ. ಈಗ ಆಲ್ರೆಡಿ ಇದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಇಲಾಖೆಯ ಮಟ್ಟದಲ್ಲಿ ಏನ್ ಬೇಕು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಟೆಂಡರ್ ಅನ್ನ ಕೂಡ ಕರೆಯಲಾಗಿದೆಯಂತೆ ಈ ಪ್ರಕ್ರಿಯೆಗಾಗಿ. ಯಾಕಂದ್ರೆ ಇದೊಂದು ದೊಡ್ಡ ಮಟ್ಟದ ಯೋಜನೆ. ಏನೊಂದು 100 ಜನಕ್ಕೆ ಕೊಡೋದಲ್ಲ, 100 ಕಿಟ್ ಕೊಡೋದಲ್ಲ, ಅಥವಾ 1000 ಕಿಟ್ ಕೊಡೋದಲ್ಲ, ಲಕ್ಷಾಂತರ ಕಿಟ್ಗಳು ವಿತರಣೆಯಾಗಬೇಕು ಏಕಕಾಲದಲ್ಲಿ. ಹಾಗಾಗಿ ಇದಕ್ಕೆ ಬೇಕಾದಂತಹ ಪ್ರಿಪರೇಷನ್ ಕೂಡ ಮಾಡ್ಕೊಳ್ಳಾಗತ್ತೆ. ಆ ಒಂದು ಪ್ರಕ್ರಿಯೆಗಾಗಿ ಟೆಂಡರ್ ಅನ್ನ ಕೂಡ ಕರೆಯಲಾಗಿದೆ. ಸುಮಾರು 6,000 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಇದು. 1 ಕೋಟಿ 2 ಕೋಟಿ ಅಲ್ಲ, ಸುಮಾರು 6,000 ಕೋಟಿ ರೂಪಾಯಿ ಮೊತ್ತದ ಟೆಂಡರು. ಬಹುತೇಕ ಈ ವಾರದಲ್ಲೇ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಲಾಗುತ್ತೆ. ಶನಿವಾರದ ಒಳಗಡೆನೆ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಿ ಅರ್ಹ ಬಿಡ್ದಾರರಿಗೆ ಟೆಂಡರ್ ಅನ್ನ ಅಂತಿಮಗೊಳಿಸಿ ಕೊಡ್ಲಾಗತ್ತೆ ಅಂತ ಹೇಳಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಮೇಡಮ್ ಏನಿದು ಇಂದಿರಾ ಕಿಟ್ಟು? ಹಿಂದೆ ಅಕ್ಕಿ ಕೊಡ್ತಾ ಇದ್ರು, ರಾಗಿ ಕೊಟ್ರು, ಗೋಧಿ ಕೊಟ್ರು, ಸಕ್ಕರೆ ಕೊಟ್ರು, ಆಯ್ತು. ಈ ಇಂದಿರಾ ಕಿಟ್ ಅಂದ್ರೆ ಏನು? ಈ ಇಂದಿರಾ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ? ನೋಡಿ, ಕರ್ನಾಟಕ ಸರ್ಕಾರ ಪ್ರಸ್ತುತ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನ್ 5 ಕೆಜಿ ಅಕ್ಕಿ ಕೊಡ್ತಾ ಇದೆ, ಬದಲಾಗಿ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಈ 10 ಕೆಜಿ ಕೊಡ್ತಾ ಇದೆಯಲ್ಲ, ಆ 10 ಕೆಜಿಯಲ್ಲಿ 5 ಕೆಜಿ ಅಕ್ಕಿ, ಇನ್ನುಳಿದಂತಹ 5 ಕೆಜಿ ಅಕ್ಕಿಯ ಬದಲಾಗಿ ಈ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನ ಒಳಗೊಂಡಂತಹ ಇಂದಿರಾ ಫುಡ್ ಕಿಟ್ ಅನ್ನ ವಿತರಿಸೋದಕ್ಕೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೋಡಿ, ಕೇವಲ 10 ಕೆಜಿ ಅಕ್ಕಿ ಕೊಟ್ಬಿಟ್ರೆ ಸಾಕಾ? ಸಾಲಲ್ಲ. ಅದಕ್ಕೇನ್ ಮಾಡ್ತಾರೆ, 10 ಕೆಜಿಲಿ 5 ಕೆಜಿ ಅಕ್ಕಿ ಕೊಟ್ಟು ಇನ್ನು 5 ಕೆಜಿ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳು. ಯಾಕಂದ್ರೆ ಬರೀ ಅಕ್ಕಿಯಿಂದನೇ ದೈನಂದಿನ ಪೌಷ್ಟಿಕಾಂಶದ ಕೊರತೆ ನೀಗೋದಿಲ್ಲ ಅನ್ನೋ ಉದ್ದೇಶದಿಂದ ಸರ್ಕಾರ ಹೊಸ ಯೋಜನೆಯನ್ನ ಜಾರಿಗೆ ತಂದಿರೋದು. ಅಂದ್ರೆ ಉತ್ತಮ ಗುಣಮಟ್ಟದ ತೊಗರಿ ಬೇಳೆ ಇರುತ್ತೆ,
ಸೂರ್ಯಕಾಂತಿ ಅಡುಗೆ ಎಣ್ಣೆ ಇರುತ್ತೆ, ಪಾಮ್ ಆಯಿಲ್ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಸೂರ್ಯಕಾಂತಿ ಅಡುಗೆ ಎಣ್ಣೆ ಇರುತ್ತೆ, ಸಕ್ಕರೆ ಇರುತ್ತೆ, ಉಪ್ಪಿರುತ್ತೆ. ಸೊ ಇವುಗಳನ್ನ ರಾಜ್ಯಾದ್ಯಂತ ಇರುವಂತಹ ನ್ಯಾಯಬೆಲೆ ಅಂಗಡಿ ಅಂದ್ರೆ ಪಡಿತರ ಅಂಗಡಿಗಳ ಮುಖಾಂತರವೇ ನಿಮ್ಗೆ ವಿತರಣೆ ಮಾಡಲಾಗುತ್ತೆ. ನೋಡಿ, ರಾಜ್ಯದಲ್ಲಿ ಒಟ್ಟು 1.26 ಕೋಟಿಗೂ ಹೆಚ್ಚು BPL ಕಾರ್ಡ್ ಹೊಂದಿದ್ದಾರೆ. ಈ ಯೋಜನೆಯ ನೇರ ಲಾಭವನ್ನ ಇವರೆಲ್ಲರೂ ಕೂಡ ಹೊಂದುತ್ತಾರೆ. ಕುಟುಂಬದ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಪ್ರತಿ ತಿಂಗಳು ನೀಡಲಾಗುವ ಕಿಟ್ನ ಪ್ರಮಾಣವನ್ನ ವ್ಯವಸ್ಥಿತವಾಗಿ ನಿಗದಿಪಡಿಸಲಾಗುತ್ತೆ. ಅಂದ್ರೆ 1 ರಿಂದ 2 ಸದಸ್ಯರಿರುವಂತಹ ಸಣ್ಣ ಕುಟುಂಬಗಳಿಗೆ ನಿರ್ದಿಷ್ಟ ಪ್ರಮಾಣದ ಕಿಟ್ ಅನ್ನ ವಿತರಿಸಲಾಗುತ್ತೆ. ಅಂದ್ರೆ ಅದಕ್ಕೊಂದಿಷ್ಟು ರೆಡಿ ಮಾಡ್ಕೊಳ್ಳಾಗುತ್ತೆ. ಈ 3 ರಿಂದ 4 ಜನ ಇರ್ತಾರೆ, ಅವರಿಗೆ ಒಂದು ನಿರ್ದಿಷ್ಟ ಪ್ರಮಾಣದ್ದು 1 kg ಸಾಮರ್ಥ್ಯದ ಕಿಟ್ಟು. 5 ಮತ್ತೆ ಅದಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ದೊಡ್ಡ ಕುಟುಂಬಗಳಿಗೆ 1.5 kg ಸಾಮರ್ಥ್ಯದ ಕಿಟ್ಟು. ಹಾಗಾಗಿ ಒಂದು ಮಹತ್ವದ ಯೋಜನೆ. ಯಾಕಂದ್ರೆ ಬರೀ ಬಡ ಕುಟುಂಬಗಳಿಗೆ ಕೇವಲ ಕಾರ್ಬೋಹೈಡ್ರೇಟ್ ಯುಕ್ತ ಅಕ್ಕಿಯನ್ನ ಮಾತ್ರ ಕೊಡದೆ ಪ್ರೋಟೀನ್ ಮತ್ತೆ ಅಗತ್ಯ ಪೌಷ್ಟಿಕಾಂಶವನ್ನ ಒಳಗೊಂಡಂತಹ ದೈನಂದಿನ ಆಹಾರ ಪದಾರ್ಥಗಳನ್ನ ಒದಗಿಸೋದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಸೊ ಹಾಗಾಗಿ ಇದೆಲ್ಲವನ್ನ ಕೂಡ ಯಾರು ದುರುಪಯೋಗ ಪಡಿಸ್ಕೋಬಾರ್ದು. ಕಾಳಸಂತೆಯಲ್ಲಿ ಯಾವುದೂ ಕೂಡ ಮಾರಾಟ ಆಗಬಾರ್ದು. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಎಲ್ಲ ವ್ಯವಸ್ಥಿತವಾದಂತಹ ಏನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೋಡೋಣ, ಇದು ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಇದು ನಿಮ್ಮ ಕೈಗೆ ಸೇರತ್ತೆ. ಒಂದು ದೊಡ್ಡ ಮಟ್ಟದ ಒಳ್ಳೆಯ ಯೋಜನೆ. ಇದು ನೀಟಾಗಿ ಹೋಗ್ಲಿ, ಎಲ್ಲೂ ಕೂಡ ಅದನ್ನ ಕಟ್ಟಾಗದೆ ರೀತಿಯಲ್ಲಿ 5 kg ಅಕ್ಕಿ ಜೊತೆಗೆ 5 kg ಅಂದ್ರೆ ಬದಲಿ ಇಂದಿರಾ ಕಿಟ್ ಅನ್ನ ಕೊಡುವಂತಹ ಯೋಜನೆ. ನೋಡೋಣ ಅದು ಜನ ಕೈಗೆ ಬಂದ ಮೇಲೆ ಅದು ಎಷ್ಟು ಮಟ್ಟಿಗೆ ಉತ್ತಮ ಗುಣಮಟ್ಟದ್ದು, ಹೇಗೆ ಅದು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಜನರ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಅದು ಇಂದಿರಾ ಕಿಟ್ ಬಂದ ಮೇಲೆ ಅಷ್ಟೇ ಗೊತ್ತಾಗಬೇಕಾಗತ್ತೆ. ನೋಡೋಣ ಏನು ಬರುತ್ತೆ ಜನರ ರಿಯಾಕ್ಷನ್ ಅನ್ನೋದನ್ನ. ಧನ್ಯವಾದ.